ಅವ್ರಿಗೆ ಹೇಳಿ, ಒಂದೇ ದೇವರು ಇರುವಂಥದ್ದು ಒಳ್ಳೇದೋ 33 ಕೋಟಿ ದೇವತೆಗಳಲ್ಲಿ ಯಾರನ್ನು ಹಿಡ್ಕೊಂಡ್ರೂ ಕೂಡ ನಾವು ಪರಮಾತ್ಮನನ್ನ ಸೇರ್ತೀವಿ ಎನ್ನುವ ಭಾವನೆ ಒಳ್ಳೇದೋ ಅತ್ಯಂತ ಶ್ರೇಷ್ಠವಾದ ನಮ್ಮ ಹತ್ರ ಇದೆ. ಮಿತ್ರ ಅವರು ಬಂದು ಹೇಳ್ತಾರೆ, ನಮ್ದು ಒಂದೇ ಪುಸ್ತಕ, ನಿಮ್ಮ ಹತ್ರ ಬಹಳ ಪುಸ್ತಕ ಇದೆ, ಹಿಂಗಾಗಿ ಆ ಪುಸ್ತಕದ ಬಗ್ಗೆ ಮಾತನಾಡಿದ್ರೆ ತಲೆ ಕಡಿತೀನಿ ಅಂತಾರೆ. ನೀವು ಹೇಳಿ, ನಮ್ಮ ಹತ್ರ ಲೈಬ್ರರಿ ಇದೆಯಪ್ಪ, ಯಾವುದೋ ಒಂದು ಪುಸ್ತಕ ಸುಡೋದ್ರಿಂದ ಹಿಂದೂ ಧರ್ಮ ಸಾಯೋದಿಲ್ಲ, ಒಂದಿಡೀ ಲೈಬ್ರರಿಯ ಪುಸ್ತಕ ಇದೆ. ನೀನ್ ಲೈಬ್ರರಿ ಸುಟ್ಟ ನಂತರವೂ ಕೂಡ ನಮ್ಮ ದೇಶದ ಪಂಡಿತರು ಹೆಂಗಿದ್ದಾರೆ ಅಂತಂದ್ರೆ, ಅವರು ಹೃದಯದಲ್ಲಿ ಬೈಹರ್ಟ್ ಮಾಡ್ಕೊಂಡು ಪುಸ್ತಕಗಳನ್ನ ಇಟ್ಕೊಂಡಿದ್ದಾರೆ. ಅವರು ಮತ್ತೆ ಪುಸ್ತಕ ರೆಡಿ ಮಾಡ್ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನನ್ನ ಧರ್ಮ ಹೇಳಿ ಅವರಿಗೆ. ನಿಮ್ಮ ಮತ ಪಂಥಗಳಲ್ಲಿ ಹೆಣ್ಮಕ್ಕಳಿಗೆ ಗೌರವ ಇಲ್ಲ, ಇಲ್ಲಿ ಹೆಣ್ಮಕ್ಳು ಹೆಂಗ್ ಕೂತಿದ್ದೀರಿ? ಯಾರಿಗೂ ಮುಖ ಮುಚ್ಕೊಳ್ಳಿ ನಾನು ಹೇಳಿಲ್ಲ, ಯಾರೂ ಗಂಡ್ಮಕ್ಕಳ ಪಕ್ಕದಲ್ಲಿ ಕೂತ್ಕೋಬೇಡಿ ಅಂತ ಹೇಳಲಿಲ್ಲ. ಎಷ್ಟು ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯವನ್ನು ಪರಿಚಯ ಮಾಡಿಕೊಡ್ರಲ್ಲ, ಬರೋರಿಗೆ ಕೇಳ್ಕೊಳ್ಳಿ, ದಯಮಾಡಿ ಬನ್ನಿ. ಈ ಧರ್ಮ ಮುಕ್ತ ಕಂಠದಿಂದ ಸ್ವಾಗತಿಸುತ್ತೆ, ಹೃದಯವನ್ನ ವೈಶಾಲ್ಯ ಮಾಡಿಕೊಂಡು ಸ್ವಾಗತಿಸುತ್ತೆ, ಬಾಹುಗಳನ್ನ ಅಗಲ ಮಾಡಿಕೊಂಡು ಸ್ವಾಗತಿಸುತ್ತೆ. ಸಂಖ್ಯೆ ವೃದ್ಧಿಸಲಿಕ್ಕೆ ಮಕ್ಕಳೇ ಆಗಬೇಕು ಅಂತಿಲ್ಲ ರೀ, ನಮ್ಮ ಹೃದಯ ಸ್ವಲ್ಪ ವಿಶಾಲ ಆಗಬೇಕಾಗಿದೆ ಅಂತ. ಲವ್ ಜಿಹಾದ್ ಅಂತ ಬಜರಂಗ್ ದಳದವ್ರು ಹೇಳುವಾಗ ಇದೇ ಸರ್ಕಾರಗಳು ಹೇಳ್ತಿದ್ವು ಲವ್ ಜಿಹಾದ್ ಅನ್ನೋದು ಸುಳ್ಳು, ಅದು ಲವ್ ಎಟ್ ಫಸ್ಟ್ ಸೈಟ್. ನಮ್ಮ ಮಕ್ಕಳಿಗೂ ಹೇಳ್ರಲ್ಲ, ಲವ್ ಎಟ್ ಫಸ್ಟ್ ಸೈಟ್ ನಿಮಗೂ ಆಗಲಿ ಕಣ್ರ, ಏನು ಪ್ರಾಬ್ಲಮ್ ಇದೆ ಇದರಲ್ಲಿ? ಇಟ್ ಈಸ್ ನಾಟ್ ಲವ್ ಜಿಹಾದ್. ಕರೆಕ್ಟ್, ಲವ್ ಜಿಹಾದ್ ಅಲ್ಲ, ನೀವೇ ಹೇಳಿದ್ದು. ಅವ್ರಿಗೆ ಹೇಳಿ, ಸೇವೆ ಮಾಡೋದು ನಿಮ್ಮ ಸಮಾಜ ಮಾತ್ರ ಅಲ್ಲ, ನಮ್ಮ ಸಮಾಜ ಮಾಡುವ ಸೇವೆಯ ಮುಂದೆ ಯಾರಾದರೂ ಸೇವೆ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ ಏನೋ ಮಿತ್ರರೇ? ನಮ್ದು ಸಣ್ಣ ಪುಟ್ಟ ದೇವಸ್ಥಾನಗಳು ಕೋವಿಡ್ ಬಂದ ಕಾಲದಲ್ಲಿ ಎಷ್ಟು ಜನರಿಗೆ ಅನ್ನದಾನ ಮಾಡಿವೆ, ಇವತ್ತಿಗೂ ಎಷ್ಟು ಜನರಿಗೆ ವಿದ್ಯಾದಾನ ಮಾಡ್ತಾ ಇದೆ. ಈ ಸೇವೆಯನ್ನು ಮುಂದಿಟ್ಟು ಸಮಾಜದಲ್ಲಿ ಹೇಳಿ, ಇಂಥ ಸೇವೆ ಮಾಡುವಂಥ ಮತ್ತೊಂದು ಸಮಾಜ ಯಾವುದಿದೆ, ಬಂದು ನಮ್ಮ ಸಮಾಜಕ್ಕೆ ಅಂತ ಪ್ರೀತಿಯಿಂದ ಕರಿಬೇಕು ಅಂತ ನಮ್ಮ ಸಮಾಜವನ್ನು ವಿಸ್ತಾರ ಮಾಡುವ ಕುರಿತು ನಾನು ಒಪ್ಕೊಳ್ತೀನಿ ಅವ್ರ ಮಾತನ್ನು. ಜನಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು, ಆದರೆ ವಿಸ್ತಾರ ಮಾಡಲಿಕ್ಕೆ ಸರ್ಕಾರ ಕೊಟ್ಟಿರುವಂಥ ಅಸ್ತ್ರವನ್ನೇ ಬಳಸ್ಕೊಳ್ಬೇಕು, ಅದರ ಮೂಲಕವೇ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.